लोग का यहाँ अस्पताल को बैठ गए। कल से 2 दिन हो गया, रेट खाना आया था, आपको बात भी नहीं करे हमको। वैसा झाको मीटिंग पर तुम बोले थे, हमको इधर केयर नहीं कर रहे, क्या नहीं कर रहे, हम ऐसा समझ रहे हैं पानी गिर रहा है, ये गिर रहा था। हमको विद्या लाखों फेंके तो उन्होंने समझ रहे नहीं कि हमको क्या भी करने का टाइम नहीं दे रहे। हम दिए थे उतने दिन टाइम, अब होगा उनका टाइम। हमको यहाँ आपको भी पूछ रहे नहीं कैसे वास्ते बैठे क्या नहीं बोलते। हमारे लेबराम को देखो ऐसा बैठ गए, फिर अभी ऐसा बोल रहे क्यों ना अभी कब तक बैठ गए बोल पूछ रहे नहीं हमको। हमें क्या पूछने का है बोले, दूसरा ये करने का है, अभी दूसरे बात ये करने का है। इसके बाद हम क्या करने का देखते हैं, हम आगे ऐसा बढ़ जाते, अभी नहीं उठते हम लोग का। अभी इतना मेहरबानी से ये कर रहे, पूछना तो भी नहीं कर रहे तुम लोग का। हम कितना बोल ये करना, अब जो तुम कल जो तुम परसों जो तुम बोले 2 साल हो गया हम ऐसा करे। हमारे ऑफिस में आया तो भी हमारे कुत्ता भी नहीं पूछ रहे हमको, हमें उतना गंदे की काम करते वो भी नहीं देख रहे। हम साफ करें तो तुम्हारे मोटे बरी आता है ना, तो मोटे बरी नहीं आता। ಸತತವಾಗಿ ಹೋರಾಟವನ್ನು 2ನೇ ದಿವಸ ಕಾಲಿದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ನಿನ್ನೆ ಪೌರಾಡಳಿತ ಸಚಿವರು ನಮ್ಮ ಟೆಂಟ್ ಹತ್ರ ಬಂದು ಒಂದು 10 ನಿಮಿಷ ಕುಂತು ನಾನು ಒಂದು ತಾಸಲ್ಲಿ ಬರ್ತೀನಿ, ಬಂದಮೇಲೆ ನಿಮ್ದು ಏನೋ ಸಮಸ್ಯೆ ಬಗ್ಗೆ ನಾನು ಕೇಳ್ತೀನಿ ಅಂತಂದು ಹೇಳಿದ್ರು. ಆದರೂ ಇಲ್ಲಿವರೆಗೆ ಟೋಟಲಿ ಯಾರು ಅಧಿಕಾರಿನೂ ಇಲ್ಲ, ಯಾರು ಶಾಸಕರಿಲ್ಲ, ಯಾರು ಸಚಿವರಿಲ್ಲ. ಅದನ್ನ ನಾವು ದುಡಿತಕ್ಕಂಥ ಕಾರ್ಮಿಕರು ಬೀದಿ ಮೇಲೆ ಕೆಲಸ ಮಾಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಿಟ್ಟು ನಾವು ಬೀದಿ ಸ್ವಚ್ಛಗೊಳಿಸಿ ಬೀದರ್ ಸಿಟಿಯನ್ನು ಒಳ್ಳೆ ರೀತಿಯಿಂದ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ನೋವು ಯಾರು ಕೇಳ್ತಾ ಇಲ್ಲ. ನಮ್ಮ ನೋವು ಕೇಳಬೇಕಂತಂದು ನೀವು ನಿರಂತರವಾಗಿ 2 ದಿವಸ ಕುಂತಿದ್ದೀವಿ. ಅವ್ರು ಕೇಳೋರು ಒಬ್ಬರು ಇಂಥ ಹಣಿಕಾಗಿ ನೋಡ್ತಾ ಇಲ್ಲ. ನಮ್ಮದು ಸ್ಯಾಲ್ರಿ ಕರೆಕ್ಟಾಗಿ ಆಗ್ತಾ ಇಲ್ಲ. ಸ್ಯಾಲ್ರಿ ಕರೆಕ್ಟಾಗಿ ಆಗಬೇಕು, 7ನೇ ವೇತನ ಕೊಡಬೇಕು. ಮತ್ತು ಹೊರಗುತ್ತಿಗೆ ನೌಕರರು ಏನಿದಾರ ಅವರಿಗೆ ನೇರ ಪಾವತಿ ತಗೋಬೇಕು. ನೇರ ಪಾವತಿ ತಗೊಂಡ್ರೆ ಮಾತ್ರ ಅವ್ರಿಗೆ ನೆಮ್ಮದಿ ಸಿಗ್ತದ. ಇವ್ರ ಮಕ್ಕಳು ಒಳ್ಳೆ ಎಜುಕೇಶನ್ ಪಡೆದು ಒಳ್ಳೆ ಅಧಿಕಾರಿ ಆಗ್ಬೇಕಂತಂದು ಅವ್ರ ಆಸೆ ಇದೆ. ಬೇರೆ ಬೇರೆ ಎಲ್ಲ ಏನು ಮಾಡ್ತಾ ಇದಾರ, ದೊಡ್ಡ ದೊಡ್ಡ ಅಧಿಕಾರಿಗಳು ಖಾಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಇವ್ರಿಗೆ ಯಾವುದೂ ಥರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ಎಲ್ಲಿವರೆಗೆ ಇವ್ರಿಗೆ ಸ್ಪಂದನೆ ಮಾಡಿ ಇವರಿಗೆ ರೈಟಿಂಗಲ್ಲಿ ಕೊಡಲ್ಲ, ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮುಂದುವರಿತದೆ. ಒಂದು ವೇಳೆ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇದು ಮತ್ತೆ ಉಗ್ರವಾಗಿ ಹೋರಾಟ ಮಾಡ್ಬೇಕಂತಂದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ಪಾಸವಾನ್ ಅಂತಂದು ಕರ್ನಾಟಕ ಕೂಲಿ ಕಾರ್ಮಿಕರ ರಾಜ್ಯಾಧ್ಯಕ್ಷರು.